ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಅಗೇನ್ ಗೋಲ್ಡ್ ಜ್ಯುವೆಲರಿ ಶಾಪಿಂಗಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಗೋಲ್ಡ್ ಜ್ಯುವೆಲರಿ ಇವತ್ತು ಏನು ಪರ್ಚೇಸ್ ಮಾಡ್ತೀವಿ, ಹಾಗೆ ಪರ್ಚೇಸ್ ಮಾಡ್ತಕ್ಕಂತಹ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ಎಲ್ಲ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇನ್ನೂ ತುಂಬ ಜನ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಮಿಸ್ ಆಗಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಫಟಾಫಟ್ ಅಂತ ರೆಡಿ ಆಗಬೇಕು. ಸೊ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಏನೂ ಹಾಕಿಲ್ಲ. ಸೊ ಈಗ ರೆಡಿ ಆಗಬೇಕು. ನಾನಿವತ್ತು ಲಾಂಗ್ ಕುರ್ತಾ ವೇರ್ ಮಾಡಿದ್ದೀನಿ. ಆಮೇಲೆ ಫುಲ್ ಫೋಟೋನ ಹಾಕ್ತೀನಿ. ಸೊ ಫ್ರೆಂಡ್ಸ್, ಫಸ್ಟು ನಾನು ಹೇರ್ ಕಾಮ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟು ದಿನ ಪ್ಲಾಸ್ಟಿಕ್ ಕಾಮ್ಸ್ನ ಯೂಸ್ ಮಾಡ್ತಾ ಇದ್ದೆ. ಮನೇಲಿ ಕಾಮನ್ ಆಗಿ ಎಲ್ಲರ ಮನೇಲೂ ಪ್ಲಾಸ್ಟಿಕ್ ಕಾಮ್ಸ್ ಇರುತ್ತೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ತುಂಬಾ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ನನಗೆ. ಹಾಗಾಗಿ ನಾನು ವುಡನ್ ಕೂಮ್ಗೆ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಈ ವುಡನ್ ಕೂಮ್ ಬಂದ್ಬಿಟ್ಟು ಸೆಟ್ ಆಫ್ 5 or 4 ಏನೋ ಬಂದಿತ್ತು. ಶಾಪ್ಸಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ಬಂದ್ಬಿಟ್ಟು ನೀಮಿಂದು ಬೇವಿನ ಮರದಿಂದ ಮಾಡಿದ್ದಾರೆ. ಹಾಗೆ ಇದು ಏನು ಬ್ರೇಕ್ ಆಗೋದಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಬೇವಿನ ಮರದಿಂದ ಮಾಡಿರೋದ್ರಿಂದ, ನೀಮ್ ಆಗಿರೋದ್ರಿಂದ ಇನ್ನೂ ಹೇರ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ವುಡನ್ ಕೂಮ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹೇರ್ನ ಕೋಮ್ ಮಾಡೋದಕ್ಕೆ. ನಿಮಗೆ ಬೇಕಿದ್ರೆ ಈ ವ್ಲಾಗ್ ಹಿಂದ್ಗಡೆ ನಾನು ಶಾಪ್ಸಿ ವ್ಲಾಗ್ ಅಂತೇಳಿ ಹಾಕಿದ್ದೀನಿ. ಸೊ ಅದರಲ್ಲಿ ಇದ್ರ ಲಿಂಕ್ ಇದೆ, ಬೇಕಿದ್ರೆ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾನು ಹೇರ್ ಸ್ವಲ್ಪ ಸ್ಟ್ರೈಟನಿಂಗ್ ಮಾಡಿಕೊಂಡು ಆಮೇಲೆ ರೆಡಿ ಆಗ್ತೀನಿ. ಬಿಕಾಸ್ ತುಂಬ ಫ್ರಿಝಿ ಆಗಿದೆ. ಆ್ಯಂಡ್ ಸದ್ಯದಲ್ಲೇ ಹೇರ್ ಕಟ್ ಮಾಡಿಸ್ತೀನಿ, ಆ ವ್ಲಾಗ್ನು ಶೇರ್ ಮಾಡ್ತೀನಿ. ತುಂಬ ಸ್ಪ್ಲಿಟ್ಸ್ ಆಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಹೇರ್ ತುಂಬಾ ಉದ್ದ ಗ್ರೋತ್ ಆಗಿದೆ ನಂದು. ಹಾಗೆ ನನ್ನ ಹೇರ್ ಶೇಪ್ ಎಲ್ಲ ಹೋಗ್ಬಿಟ್ಟಿದೆ. ಲೇಯರ್ ಕಟ್ ಮಾಡಿಸಿದ್ನಲ್ಲ, ಅದು ಎಲ್ಲ ಅಷ್ಟೊಂದಿಲ್ಲ, ಮಿಸ್ ಆಗಿದೆ. ಬಿಕಾಸ್ ಉದ್ದ ಆಗ್ಬಿಟ್ಟಿದೆ ಹೇರ್ ಎಲ್ಲ. ನಾನು ಚಿನ್ ಲೆವೆಲಿಂದನೇ ಮಾಡಿಸಿದ್ದೆ ಲಾಸ್ಟ್ ಟೈಮ್ ಲೇಯರ್, ಬಟ್ ಎಲ್ಲ ಬೆಳೆದಿದೆ. ಸೊ ಆ ವ್ಲಾಗ್ನು ಶೇರ್ ಮಾಡ್ತೀನಿ. ಫಸ್ಟು ನಾನು ಸೀರಮ್ನ ಅಪ್ಲೈ ಮಾಡ್ತೀನಿ. ಸೀರಮ್ ಹಚ್ಕೊಂಡು ಆದಮೇಲೆ ನಾನು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಮಿಸ್ ಮಾಡದೆ ಅಪ್ಲೈ ಮಾಡಿ ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು. ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ನಾನು ಸೀರಮ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, ನಾನು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಸಿರಮ್ನ ಯೂಸ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ ಇದು. ಸ್ವಲ್ಪನೇ ಸಾಕು ನಿಮ್ಮ ಹೇರ್ಗೆ ಆ ಒಂದು ಶೈನಿ ಲುಕ್ ಅದೇನು ಕ್ರಿಯೇಟ್ ಆಗಬೇಕೋ ಅದು ಆಗ್ಬಿಡುತ್ತೆ. ಜಸ್ಟ್ ನಾನು 1 or 2 ಪಂಪ್, ನನ್ನ ಹೇರ್ ಮೇಲೆ ಡಿಪೆಂಡ್. ತುಂಬಾನೇ ಫ್ರಿಝಿ ಆಗಿತ್ತು ಅಂದರೆ ನಾನು 2 ಪಂಪ್ ತೊಗೊಳ್ತೀನಿ. ಇಲ್ಲ ಓಕೆ ಅನ್ನೋ ರೀತಿ ಇತ್ತು ಅಂದರೆ 1 ಪಂಪ್ ತೊಗೊಳ್ತೀನಿ. ಹಾಗೆ ಇಲ್ಲೂ ಒಂದು ಸ್ವಲ್ಪ ಈ ರೀತಿ ಹಚ್ಕೊಳ್ತೀನಿ, ಜಾಸ್ತಿ ಹಚ್ಕೊಳ್ಳಲ್ಲ, ಕೂದಲಿಗೆ ಜಾಸ್ತಿ ಹಚ್ಕೊಳ್ಳೋದು. ಸೊ ಒಂಥರ ಡ್ರೈ ಅದೇನೋ ಅಂತೀವಲ್ಲ, ಪೊರ್ಕೆ ಥರ ಆಗೋಗ್ಬಿಟ್ಟಿದೆ ಕೂದಲು ಅಂತೇಳಿ, ಅದನ್ನೆಲ್ಲ ಇದು ಕಂಟ್ರೋಲ್ ಮಾಡುತ್ತೆ. ನನ್ನ ಹೇರ್ ಮುಂಚೆ ಎಷ್ಟು ಫ್ರಿಝಿ ಆಗಿತ್ತು ಅಂದರೆ ತುಂಬಾ ಡ್ರೈ ಹೇರ್. ಸೊ ಅದಕ್ಕೋಸ್ಕರ ನನಗೆ ಸ್ಪ್ಲಿಟ್ಸ್ ಜಾಸ್ತಿ ಆಗುತ್ತೆ. ಅದೇ ನನ್ನ ತಂಗಿದು ಆ ರೀತಿ ಹೇರ್ ಅಲ್ಲ. ನನ್ನ ತಂಗಿ ಹೇರ್ ಅಂತೂ ನಮ್ಗೆ ತುಂಬಾ ಇಷ್ಟ. ಲೆಂತೆ ಆಗಿರ್ಬೋದು, ಅವಳದು ಒಂಥರ ಸಿಲ್ಕಿ ಸ್ಟ್ರೈಟ್ನಿಂಗ್ ಮಾಡೋದೇ ಬೇಡ, ಅಷ್ಟು ಸ್ಟ್ರೈಟ್ ಆಗಿ ಸೂಪರ್ ಆಗಿರುತ್ತೆ ನನ್ನ ತಂಗಿ ಹೇರ್ಸು. ನನ್ನ ಫ್ರೆಂಡ್ಸ್ ಎಲ್ಲ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಸಿಸ್ಟರ್ ಹೇರ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತೇಳಿ. ನಂದು ಹಾಗಲ್ಲ, ಡೆಡ್ ಆಪೋಸಿಟ್ಟು ಇರೋದು. ಸ್ವಲ್ಪನೇ ಇರೋದು, ಬಟ್ ಆದ್ರೂ ಜಾಸ್ತಿ ಇದೆ ಅನ್ನೋ ರೀತಿ ಕಾಣುತ್ತೆ ನನ್ನ ಹೇರ್, ಆ ರೀತಿ ಇದೆ. ಆ್ಯಂಡ್ ನಾನು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಗೋಸ್ಕರ ಟ್ರೆಸ್ಮಿ ಅವ್ರದ್ದು ಯೂಸ್ ಮಾಡ್ತೀನಿ. ಟ್ರೆಸ್ಮಿ ಕೆರಾಟಿನ್ ಸ್ಮೂತ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಇದರಲ್ಲೂ ಸಹ ನಾನು ಕೆರಾಟಿನ್ ಸ್ಮೂತ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ಕೆರಾಟಿನ್ ಸ್ಮೂತ್ ಇರೋದ್ರಿಂದ ಹೇರ್ ಒಂಥರ ಬೌನ್ಸಿ ಫುಲ್ಲು ಫ್ರಿಜ್ ಎಲ್ಲ ಕಂಟ್ರೋಲ್ ಆಗಿಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಕೆರಾಟಿನ್ ಸ್ಮೂತ್ ಹೇರ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಯಲ್ಲೂ ಸಹ ನಾನು ಕೆರಾಟಿನ್ ಸ್ಮೂತ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನೇ ಚೂಸ್ ಮಾಡಿದ್ದೀನಿ. ಯಾಕಂದರೆ ನನ್ನ ಹೇರ್ ಬಂದ್ಬಿಟ್ಟು ತುಂಬಾ ಡ್ಯಾಮೇಜ್ ಆ್ಯಂಡ್ ತುಂಬಾ ಫ್ರಿಝಿ ಹೇರ್ಸ್. ಹಾಗಾಗಿ ನಾನು ಕೆರಾಟಿನ್ ಸ್ಮೂತ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ತೊಗೊಂಡಿದ್ದೀನಿ. ಇದರಿಂದಲೂ ಸಹ ನನ್ನ ಹೇರ್ ಒಂದು ಸ್ವಲ್ಪ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿ ಸೆಟ್ ಆಗುತ್ತೆ. ನನ್ನ ಸೀರಮ್ ಆ್ಯಂಡ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿದ ತಕ್ಷಣ ಒಂದು ಕಾಲು ಭಾಗ ನನ್ನ ಹೇರ್ ಎಲ್ಲ ಆಲ್ರೆಡಿ ಸ್ಮೂತನಿಂಗ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟೊಂದು ಸ್ಮೂತನಿಂಗ್ ಆ್ಯಂಡ್ ಚೆನ್ನಾಗಿ ಒಂದು
ಡ್ರೈನೆಸ್ ಲುಕ್ ಹೊರಟೋಗಿ ಒಂಥರ ಸಿಲ್ಕಿ ತರ ಕಾಣಿಸ್ತಾ ಇದೆ ಆಲ್ರೆಡಿ ನನ್ನ ಹೇರ್ಸು. ಈಗ ಒಂದ್ ಸ್ವಲ್ಪ ನಾನು ಸ್ಟ್ರೈಟ್ನಿಂಗ್ ಮಾಡಿದ ತಕ್ಷಣ ನನ್ನ ಹೇರ್ ಫುಲ್ ಸೆಟ್ ಆಗುತ್ತೆ. ಬನ್ನಿ ನಾನು ಯಾವ ಸ್ಟ್ರೈಟ್ನರ್ ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನ್ ಯೂಸ್ ಮಾಡೋದು ಬಂದ್ಬಿಟ್ಟು ಇದು ವೇಗ ಅವ್ರದ್ದು 3-in-1. ಇದರಲ್ಲೂ ಸಹ ನಾನು ಕೆರಾಟಿನ್ ಇನ್ಸುಲೇಟೆಡ್ ಪ್ಲೇಟ್ಸ್ ಇಂದೇ ನಾನು ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ಅದೊಂದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಕೆರಾಟಿನ್ ಇನ್ಸುಲೇಟೆಡ್ ಪ್ಲೇಟ್ ಇರೋದ್ರಿಂದ, ಅಂಡ್ ಶೈನಿ ಹೇರ್ ಕಾಣುತ್ತೆ. ಹಾಗಾಗಿ ಇದು ಕೆರಾಟಿನ್ ಇನ್ಸುಲೇಟೆಡ್ ಪ್ಲೇಟ್ಸ್ ಇಂದೇ ನಾನು ಆರ್ಡರ್ ಮಾಡಿರೋದು. ನನ್ನ ಹತ್ರ ಫಿಲಿಪ್ಸ್ ಇದೆ ಸ್ಟ್ರೈಟ್ನಿಂಗ್ ಇದು, ಅದು ಸಹ ಸ್ಟ್ರೈಟ್ನರೇ ಇದೆ. ಆದ್ರೆ ಅದು ನಾವು ಹಾಸ್ಟೆಲ್ ಇದ್ದಾಗ ಎಲ್ಲ ಹುಡುಗಿರು ಸ್ಯಾರಿ ಇದನ್ನ ಮಾಡೋದಕ್ಕೆ ಇಸ್ಕೊಂಡು ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಅದು ಯೂಸ್ ಮಾಡಲ್ಲ. ಬಟ್ ಇದು 3-in-1, ಇದು ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬೋಲ್ಡ್ ಸೇಲ್ ಅವ್ರ ಬಿಗ್ ಬಿಲಿಯನ್ ಸೇಲ್ ಅಂತ ಹೇಳಿ ಅಕ್ಟೋಬರ್ ಟೈಮಲ್ಲಿ ತುಂಬಾನೇ ಆಫರ್ ಇರುತ್ತೆ. ಆ ಟೈಮಲ್ಲಿ ತಗೊಂಡಿದ್ದು. ನನಗಿದು ಜಸ್ಟ್ 1300 ರುಪೀಸ್ಗೆ ಸಿಕ್ಕಿತ್ತು. 3-in-1 ನೋಡ್ತಾ ಇರ್ಬೋದು ನೀವು. ಇದು ಬಂದ್ಬಿಟ್ಟು ಸ್ಟ್ರೈಟ್ನರ್. ಈ ಕಡೆ ಓಪನ್ ಮಾಡಿದ್ರೆ ನೀವು ಕ್ರಿಂಪ್ ಮಾಡ್ಕೋಬಹುದು. ಹಾಗೆ ಇದೆರಡನ್ನು ಕ್ಲೋಸ್ ಮಾಡಿದ್ರೆ ಈ ರೀತಿ ಕರ್ಲ್ ಮಾಡ್ಬೋದು ನೀವು. 3-in-1 ಇದೆ, ಸೊ ತುಂಬಾನೇ ಯೂಸ್ ಆಗುತ್ತೆ ಇದು ನನಗೆ. ಹಾಟ್ ಏರ್ ಬ್ರಷ್ ತಗೋಬೇಕು, ಅದನ್ನು ಸಹ ನಾನು ಸೇಲ್ ಬಿಟ್ಟಾಗ ತಗೊಳ್ಳೋಣ, ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಇದನ್ನೇ ಯೂಸ್ ಮಾಡ್ತೀನಿ. ನಾನೇನು ಡೈಲಿ ಸ್ಟ್ರೈಟ್ನಂಗ್ ಏನು ಮಾಡಲ್ವಲ್ಲ, ಎಲ್ಲಿಗಾದ್ರೂ ಹೋದ್ರೆ ಅಷ್ಟೇ. ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇವಾಗ ಇದನ್ನ ಹೀಟ್ ಮಾಡೋದಕ್ಕೆ ಹಾಕ್ತೀನಿ. ಸೊ ಫ್ರೆಂಡ್ಸ್, ಸ್ಟ್ರೈಟ್ನಿಂಗ್ ನಾನು ಹೇಗೆ ಮಾಡ್ಕೊತೀನಿ ಅಂತ ತುಂಬಾ ವಿಡಿಯೋಸ್ ಅಲ್ಲಿ ನೀವು ಆಲ್ರೆಡಿ ನೋಡಿದ್ರಾ. ನಾನು ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಸ್ವಲ್ಪ ಲೈಟ್ ಆಗೇ ಮಾಡ್ತೀನಿ. ತುಂಬಾ ಏನು ಬೇಡ ನನಗೆ ಇವತ್ತು. ಸ್ವಲ್ಪ ಒಂದು ಫೋನಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಜಸ್ಟ್ ಎಷ್ಟು ಬೇಕೋ ಅಷ್ಟೇ, ನೀಟಾಗಿ ಕಾಣೋದಕ್ಕಷ್ಟೇ ಪಟಾಪಟ್ ಅಂತ ಮಾಡ್ಕೊತೀನಿ. ಬಿಕಾಸ್ ಟೈಮ್ ಆಗ್ಬಿಟ್ಟಿದೆ. ಸೊ ಜಸ್ಟ್ ಲೈಟ್ ಆಗಿ ಸ್ಟ್ರೈಟ್ನಿಂಗ್ ಮಾಡಿದ್ದೀನಿ ನೋಡಿ. ನಾನು ಫೋನಿ ಎಲ್ಲ ಹಾಕುವಾಗ ಜಸ್ಟ್ ಇದೇ ರೀತಿ ಸ್ವಲ್ಪನೇ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ. ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಒಂದು 5 ಮಿನಿಟ್ಸ್ ಅಲ್ಲಿ ನಾನು ಈ ರೀತಿ ಬೇಗ ಲೈಟ್ ಆಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ. ಅದೇ ಓಪನ್ ಹೇರ್ಸ್ ಏನಾದ್ರು ಬಿಡ್ಬೇಕು ಅಂದಾಗ ನಾನು ಜಾಸ್ತಿ ಹೊತ್ತು ನನ್ನ ಹೇರಿಗೆ ಏನಿಲ್ಲ ಅಂದ್ರೆ ಒಂದು 20 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಇನ್ನು ಜಾಸ್ತಿನೇ ಬೇಕಾಗುತ್ತೆ ಫುಲ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ. ಇವಾಗ ರೆಡಿ ಯಾವ ರೀತಿ ಆಗ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ನಾನು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಟೋನರ್ ಬಂದ್ಬಿಟ್ಟು ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರ್. ಇದು ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ನಾನು ಓಪನ್ ಪೋರ್ಸ್ ಎಲ್ಲ ಕ್ಲೀನ್ ಅಪ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತೀನಿ. ಹಾಗೆ ಸೀರಮ್ಮಿಗೆ ನಾನು ಮಮಾ ಅರ್ತ್ ಅವರ ಸ್ಕಿನ್ ರಿಪೇರ್ ಸೀರಮ್ ಅಂತೇಳಿ ಒಂದು ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಮಮಾ ಅರ್ತ್ ಅವರ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್, ಇವೆಲ್ಲ ಬೇಸಿಕ್ ಸ್ಟೆಪ್ಸ್, ತುಂಬಾನೇ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಅಲ್ಲಿ. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್, ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ, ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಆಲ್ರೆಡಿ ಖಾಲಿ ಆಗ್ತಾ ಇದೆ. ಮಮಾ ಅರ್ತ್ ಅವರ ವಿಟಮಿನ್ ಸಿ ಸನ್ಸ್ಕ್ರೀನ್ ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅದು ತುಂಬಾ ಇಷ್ಟ, ಚೆನ್ನಾಗಿದೆ. ಮಮಾ ಅರ್ತ್ ಪ್ರಾಡಕ್ಟ್ಸ್ ಎಲ್ಲ ನನ್ನ ಸ್ಕಿನ್ಗೆ ಇಡ್ಸಿದೆ. ಹಾಗಾಗಿ ಮಮಾ ಅರ್ಥೇ ನಾನು ಜಾಸ್ತಿ ಯೂಸ್ ಮಾಡೋದು. ನೆಕ್ಸ್ಟ್ ಬ್ಯೂಟಿ ಬ್ಲೆಂಡರ್ನ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಇದೆಲ್ಲ ಸೆಟ್ ಆಗಿಬಿಟ್ಟಿರುತ್ತೆ. ಈಗ NYBay ಅವರ 3-in-1 ಫೌಂಡೇಶನ್, ಹಾಗೆ ಒಂದು ಸ್ವಲ್ಪ ಮೆಬಿಲಿನ್ ಫಿಟ್ ಮಿ ಅವರ ಫೌಂಡೇಶನ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮೇಕಪ್ ತುಂಬಾ ಹೆವಿ ಇರಲ್ಲ, ನ್ಯಾಚುರಲ್ ಆಗಿ ಕಾಣುತ್ತೆ. ಹಾಗಾಗಿ ನನಗೆ ಹೆವಿ ಮೇಕಪ್ ಬೇಡ, ನ್ಯಾಚುರಲ್ ಲುಕ್ ಬೇಕು. ಹಾಗಾಗಿ ಇವೆರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಐಬ್ರೋ ಪೆನ್ಸಿಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಐಬ್ರೋಸ್ ಅಂತೂ ಕೇಳೇ ಬಿಡಿ, ಕಾಡ್ ಬೆಳ್ದಂಗೆ ಬೆಳೆದಿದೆ. ಇವತ್ತೋಗಿ ಐಬ್ರೋಸ್ ಕೂಡ ಮಾಡಿಸ್ಕೊಂಡ್ಬರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ ಹಚ್ಕೊಂಡ್ಬಿಟ್ಟು ನಾನು ಒಂದು ಬ್ಲಾಕ್ ಕಲರ್ ಬಿಂದಿನ ಇಟ್ಕೊಳ್ತಾ ಇದ್ದೀನಿ. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಹಾಗೆ ನಾನು NYBay ಅವರ ಐ ಶ್ಯಾಡೋ ಪ್ಯಾಲೆಟ್ ತಗೊಂಡು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತ ಕಲರ್ಸ್ನ ಸ್ವಲ್ಪ ಕೈಯಲ್ಲೇ ಹಾಗೆ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಚ್ಕೊಳ್ಳೋದ್ರಿಂದ. ಹಾಗೆ ಒಂದು ಸ್ವಲ್ಪ ನೋಸ್ ಮೇಲೂ ಸಹ ಹಚ್ಕೊಳ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮೆಬಿಲಿನ್ ಕೊಲಾಸಲ್ ಅವರ ಮಸ್ಕರಾ ಯೂಸ್ ಮಾಡ್ತಾ ಇದ್ದೀನಿ. ಈ ಮೆಬಿಲಿನ್ ಕೊಲಾಸಲ್ ಮಸ್ಕರಾ ನನಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ NYBay ಅವರ ಸ್ಟ್ರೋಕ್ ಕ್ರೀಮ್ ನ ಸ್ವಲ್ಪ ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೀವು ಈ ಟ್ರಿಕ್ ನ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ನಾನು ಬ್ರೌನ್ ಶೇಡ್ ಅಲ್ಲೇ ತುಂಬಾನೇ ಯೂಸ್ ಮಾಡ್ತೀನಿ. ಬಿಕಾಸ್ ನಂಗೆ ಇಷ್ಟ ಆಗುತ್ತೆ ಬ್ರೌನ್ ಶೇಡ್.
ಈ ಶೇಡ್ ಬಂದ್ಬಿಟ್ಟು ನಂಗೆ ತುಂಬಾ ಇಷ್ಟ. ಇದು ಮೈ ಗ್ಲಾಮ್ ಅವ್ರದ್ದು, ತುಂಬಾ ಚೆನ್ನಾಗಿದೆ ಮೈ ಗ್ಲಾಮ್ ಅವರ ಲಿಪ್ಸ್ಟಿಕ್ಸು. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ನಿಜವಾಗ್ಲು. 24 hours ಬೇಕಿದ್ರು ಇರುತ್ತೆ ಅದು, ಅಂಡ್ ಡ್ರೈ ಅನ್ಸಲ್ಲ. ತುಂಬಾ ಚೆನ್ನಾಗಿದೆ ಈ ಲಿಪ್ಸ್ಟಿಕ್. ನೋಡಿ ನನ್ನ ಫೈನಲ್ ಮೇಕಪ್ ಲುಕ್ ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಂಡಿದೀನಿ. ಹಾಗೆ ಈ ಡ್ರೆಸ್ ಬಂದ್ಬಿಟ್ಟು ಫುಲ್ ಲಾಂಗ್ ಕುರ್ತಾ. ನನ್ಗೆ ಈ ಕುರ್ತಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ. 3 years ಬ್ಯಾಕ್ ನಾನು ಅಜಿಯೋದಲ್ಲಿ ನನ್ನ ಬರ್ಡೇ ಟೈಮಲ್ಲಿ ತಗೊಂಡಿದ್ದೆ, ಜಸ್ಟ್ 700 rupees. ನೋಡಿ ಈ ರೀತಿ ಲೇಸ್ ಎಲ್ಲ ಕೊಟ್ಟಿದ್ದಾರೆ. ಇದು ತುಂಬಾ ಇಷ್ಟ ನನ್ಗಂತೂ, ಸಕ್ಕತ್ತಾಗಿ ಕಾಣುತ್ತೆ. ನನ್ಗಿದು ಜುಮ್ಕಾ ಡಿಸೈನ್ ಬಂದಿದೆ ಕುರ್ತಾ ಫುಲ್ಲು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. 3 years ಆದ್ರೂ ಇನ್ನೂ ಹೊಸ ಕುರ್ತಾ ಇದ್ದಂಗಿದೆ. ಹಾಗಾಗಿ ನಂಗೆ ತುಂಬಾ ಫೇವ್ರೆಟ್ ಒನ್ ಅಂತಾನೆ ಹೇಳ್ಬೋದು. ಅಜಿಯೋದಲ್ಲಿ ಪರ್ಚೇಸ್ ಮಾಡಿದ್ದೆ ಫ್ರೆಂಡ್ಸ್. ಈಗ ಹೊರಟ್ವಿ. ಆಕ್ಚುಲಿ ಇವತ್ತು ಮಂಜಕ್ಕನು ದಾವಣಗೆರೆಯಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು, ಹಾಗಾಗಿ ಅವ್ರನ್ನು ಕರ್ಕೊಂಡು ಹೋಗ್ತಾ ಇದೀವಿ. ನಾನು ಮಂಜಕ್ಕ ಹಾಗೆ ಮಮ್ಮಿ ಡ್ಯಾಡಿ ಹೋಗ್ತಾ ಇದೀವಿ. ಆಕ್ಚುಲಿ ಇವತ್ತು ಕಾರಿಂದು ಸರ್ವಿಸ್ ಇದೆ, ಹಾಗಾಗಿ ನಮ್ ಡ್ಯಾಡಿ ಅಲ್ಲಿಗೆ ಹೋದ್ರು ನಮ್ನ ಗೋಲ್ಡ್ ಶಾಪಿಗೆ ಬಿಟ್ಬಿಟ್ಟು. ಸೊ ಫೈನಲಿ ನಾವು ಜಾಯಲಕಸ್ ಗೋಲ್ಡ್ ಶಾಪ್ಗೆ ರೀಚ್ ಆದ್ವಿ ಫ್ರೆಂಡ್ಸ್. ಇವತ್ತು ನಾವು ಮಂಗಲ ಚೈನ್ ಡಿಸೈನ್ಸ್ ನೋಡೋಣ ಅಂತ ಹೇಳಿ ಬಂದಿದ್ವಿ. ಸೊ ನೋಡಿ ಇಲ್ಲೆಲ್ಲ ಬ್ಯಾಂಗಲ್ಸ್, ಜೆಂಟ್ಸ್ದು ಬ್ಯಾಂಗಲ್ಸ್ ಹಾಗೆ ಡಾಲರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದ್ವು. ಡಿಸೈನ್ಸ್ ಹಾಗೆ ಫಿಂಗರ್ ರಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಅಂಡ್ ಫಿನಿಶಿಂಗ್ ಆಗಿರ್ಬೋದು ನೋಡಿ, ಕೊಳ್ ಚೈನ್ ಇವೆಲ್ಲ ಆಕ್ಚುಲಿ ಇವೆಲ್ಲ 100 grams 10 ತೊಲ ಇದೆ. ತುಂಬಾ ಚೆನ್ನಾಗಿದೆ. ಬಾಹುಬಲಿ ಡಿಸೈನ್ಸ್ ಅಂತ ಹೇಳಿ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರು ಎಲ್ಲ ಹಾಕೊಳ್ತಾರಂತೆ. ನಾವೆಲ್ಲ ಇಷ್ಟು ಹೆವಿದೆಲ್ಲ ಹಾಕೊಳ್ಳಲ್ಲ. 2.5-3 ತೊಲ 2 ತೊಲ ಅಷ್ಟೇ ನಾವೆಲ್ಲ ಮಾಡಿಸ್ಕೊಳ್ಳೋದು ಅಲ್ವಾ. ಸೊ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರು ಆ ರೀತಿ ಹಾಕೊಳ್ತಾರಂತೆ. ಅವ್ರನ್ನ ಕೇಳಿದೆ, ಅವ್ರು ಹಾಗಂದ್ರು. ಇಲ್ಲಿ ಬಳೆಗಳ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡಿಂದು ಸಹ ಇಲ್ಲೇ ನಾವು ಮಾಡಿಸಿದ್ದು. ಸೊ ಫ್ರೆಂಡ್ಸ್, ಈಗ ಮಂಗಲ ಚೈನು ಬಂದ್ಬಿಟ್ಟು ನಾವು ಒಂದು 23 grams to 25 grams ಅಲ್ಲೇ ನೋಡ್ತಾ ಇದ್ವಿ. 2.5 ತೊಲ 2 ತೊಲ ಆಕ್ಚುಲಿ ನಮಗಲ್ಲ, ಇದು ಬೇರೆಯವ್ರಿಗೆ. ಸೊ ನಂದು ಮಮ್ಮಿದು ಆಲ್ರೆಡಿ ಇದೆ, ಹೆವಿನೇ ಇದೆ. 6 ತೊಲ 4 ತೊಲದಿದೆ. ಸೊ ಇದು 2.5 ತೊಲದ ಬೇಕು ಅಂತ ಹೇಳಿದ್ರು, ಹಾಗಾಗಿ ನೋಡ್ತಾ ಇದ್ವಿ. ತುಂಬಾನೇ ಚೆನ್ನಾಗಿದ್ದಾವೆ. ಆಕ್ಚುಲಿ ನೋಡ್ತಾ ಇರ್ಬೋದು ನೀವು, ಸಿಂಗಲ್ ಚೈನ್ ಅಂದ್ರೆ ಸ್ವಲ್ಪ ಉದ್ದನೇ ಬರುತ್ತೆ. ಸಿಂಗಲ್ ಎಳೆದು ಮಂಗಲ ಚೈನ್ ಅಂದ್ರೆ 2 ತೊಲಕ್ಕೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಬಟ್ ಡಬಲ್ ಚೈನಿಂದು ಸಹ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡ್ತ್ ಕ್ರಿಯೇಟ್ ಮಾಡಿ 25 grams ಒಳಗಡೆನೆ ಮಾಡಿದ್ರು. ತುಂಬಾನೇ ಚೆನ್ನಾಗಿದಾವೆ ಡಿಸೈನ್ಸ್ ಅಂತಾನೆ ಹೇಳ್ಬೋದು. ನೋಡಿ ನಾನು ಇವಾಗ ಹಾಕೊಂಡಿದ್ದೀನಲ್ಲ, ಇದು ಜಸ್ಟ್ 25 grams ಇದೆ, ಅಂದ್ರೆ 2.5 ತೊಲ ಇದೆ ಅಷ್ಟೇ ಮಂಗಲ ಚೈನು. ಹಾಗೆ ಎಷ್ಟು ದಪ್ಪ ಅಂಡ್ ಎಷ್ಟು ಡಿಸೈನ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಹಾಗೆ ಕರಿಮಣಿ ಸಹ ಜಾಸ್ತಿ ಯೂಸ್ ಮಾಡಿಲ್ಲ, ಜಾಸ್ತಿ ಗೋಲ್ಡೇ ಇದೆ. ನೋಡ್ತಾ ಇರ್ಬೋದು. ಇವೆರಡು ಬಂದ್ಬಿಟ್ಟು ಸಿಂಗಲ್ ಇದ್ರದ್ದು ಡಿಸೈನ್ ಈ ರೀತಿ ಇದೆ. ಅಂಜಲಿ ಕಟಿಂಗ್ ಅಂತ ಏನೋ ಹೇಳ್ತಾರಲ್ಲ, ಅದು ಇರಬೇಕು ಇದು. ಹಾಗೆ ಇನ್ನೊಂದು ಎಲ್ಲ ಮಿಕ್ಸ್ ಡಿಸೈನ್ ಇತ್ತು. ಸೊ ಇವೆರಡು ಬಂದ್ಬಿಟ್ಟು 2 ತೊಲದ್ದು. ತುಂಬಾನೇ ಚೆನ್ನಾಗಿದೆ. ಉದ್ದನೂ ಸಹ ಇತ್ತು. ಸಿಂಗಲ್ ಎಳೆದು ಯಾರ್ಯಾರು ಹಾಕೋಬೇಕು ಅಂತ ಇರ್ತಾರೋ ಅವರಿಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಇದು ಫ್ರೆಂಡ್ಸ್. ಹಾಗೆ ಬಂದ್ಬಿಟ್ಟು ಇದೆ ನೋಡಿ, ನಾನು ಹೇಳಿದ್ದು 23 grams ಇಷ್ಟು ಚೆನ್ನಾಗಿರೋದು ಇದೆ ಡಿಸೈನ್. 2 ಎಳೆದು 3 rings ಅಂತಾರಲ್ಲ ಆ ಡಿಸೈನು. ಜಸ್ಟ್ 23 grams ತುಂಬಾ ಚೆನ್ನಾಗಿತ್ತು ಈ ಡಿಸೈನ್. ನಂಗೆ ತುಂಬಾ ಇಷ್ಟ ಆಯ್ತು. ಇದು ಬರೀ 23 to 24 ಗ್ರಾಮ್, 2.5 ತೊಲಾನು ಅಲ್ಲ, ಇನ್ನು ಅದಕ್ಕಿಂತ ಕಡಿಮೆ ಡ್ರಲ್ಲೇ ಸಿಕ್ಬಿಡುತ್ತೆ. ಯಾರೆಲ್ಲ ತುಂಬಾನೇ ಕಷ್ಟಪಟ್ಟು ಮಂಗಲ ಚೈನ್ ಮಾಡಿಸ್ಕೋಬೇಕು ಅಂತ ಇರ್ತೀರ ಅವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು 2 ಎಳೆದು ಬಂದಿದೆ. ಹಾಗೆ ಕರಿಮಣಿನೂ ಜಾಸ್ತಿ ಬಂದಿಲ್ಲ ನೋಡಿ, ಜಸ್ಟ್ ಇಷ್ಟೇ ಕರಿಮಣಿ ಬಂದಿರೋದು. ಜಸ್ಟ್ 23 grams ಇದಾಗುತ್ತೆ. 2 ಎಳೆದು. ಹಾಗೆ ಸಖತ್ತಾಗಿ ಕಾಣುತ್ತೆ. ನಾನು ಹೈಟ್ ಇದೀನಲ್ಲ, ಹಾಗಾಗಿ ನನಗೆ ಲೆಂತ್ ಇಷ್ಟು ಬಂದಿದೆ. ಶಾರ್ಟ್ ಇರೋರಿಗೆಲ್ಲ ಕರೆಕ್ಟ್ ಆಗುತ್ತೆ ಅಂಡ್ ಜಗ್ಗುತ್ತೆ ಕೂಡ. ಮಂಗಲ ಚೈನ್ ಡೈಲಿ ಯೂಸ್ ಮಾಡ್ತಾ ಉದ್ದ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದ್ ಲೇಯರ್ ಇಂದ ತೋರಿಸಿದ್ನಲ್ಲ ಅದನ್ನು ಹಾಕೊಂಡಿದೀನಿ. ಇದು ಇಷ್ಟು ಉದ್ದ ಬರುತ್ತೆ ನೋಡಿ, 2 ತೊಲಕ್ಕೆ ಇಷ್ಟು ಉದ್ದ ಬರುತ್ತೆ. ಒಂದ್ ಲೇಯರ್ದು, ಡಬಲ್ ಲೇಯರ್ದು ಇನ್ನೊಂದು ಹಾಕೊಂಡಿದ್ದೀನಲ್ಲ, ಅದು ತುಂಬಾನೇ ಚೆನ್ನಾಗಿದೆ ಡಿಸೈನ್. ಅದನ್ನು ಸಹ ಇದಂತೂ ನನ್ನ ಫೇವ್ರೆಟ್ ಡಿಸೈನ್ ಅಂತಾನೆ ಹೇಳ್ಬೋದು. ಫ್ಯಾನ್ಸಿ ಡಿಸೈನ್ ಇದು ಆಕ್ಚುಲಿ. ನಂಗೆ ತುಂಬಾನೇ ಇಷ್ಟ ಆಗೋಯ್ತು. ಯಾವಾಗ್ಲೂ ಹೋದಾಗ ಈ ಡಿಸೈನ್ ನೋಡ್ತೀನಿ, ಸಖತ್ತಾಗಿರುತ್ತೆ ಈ ಡಿಸೈನ್ ಮಾತ್ರ. ನಂಗೆ ನಿಜವಾಗ್ಲೂ ಫೇವ್ರೆಟ್ ಡಿಸೈನ್ ಇದು. ಈ ಡಿಸೈನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಯಾರ್ಯಾರು ಕಮ್ಮಿ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬೇಕು ಅಂತ ಇದ್ದೀರಾ ಅವರಿಗೆ ಇದು ತುಂಬಾ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನಂತರ ಯಾರೆಲ್ಲ ಸ್ವಲ್ಪ ಫ್ಯಾನ್ಸಿಯಾಗಿ ಇಷ್ಟಪಡ್ತೀರಾ ಅವರಿಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ.
ಆಕ್ಚುಲಿ ಫೋಟೋದಲ್ಕಿಂತ ರಿಯಲ್ ಆಗಿ ಈ ಡಿಸೈನ್ ಇನ್ನು ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ ಯಾರಾದ್ರೂ ನೋಡಿದ್ರೆ ತುಂಬಾನೇ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿದೆ ಈ ಡಿಸೈನು. ನನ್ಗಂತೂ ತುಂಬಾ ಇಷ್ಟ. ಜಸ್ಟ್ 25 ಗ್ರಾಮ್ಸ್ ಅಷ್ಟೇ ನೋಡಿ. ಎರಡು ಲೇಯರ್ ಬಂದಿದೆ, 2.5 ತೊಲದಲ್ಲಿ ಇದೆ ನೋಡಿ ಆ ಡಿಸೈನು. ತುಂಬಾ ಫ್ಯಾನ್ಸಿ ಡಿಸೈನ್, ತುಂಬಾನೇ ಚೆನ್ನಾಗಿದೆ. ನೋಡೋದಿಕ್ಕೂ ಒಳ್ಳೆ ಯೂನಿಕ್ ಆಗಿ ಕಾಣುತ್ತೆ, ತರ ಸ್ಟ್ಯಾಂಡರ್ಡ್ ಆಗಿ ಲುಕ್ ಕೊಡುತ್ತೆ. ತಾಳಿ ಎಲ್ಲ ಫಿಟ್ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯ್ತು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ಪಕ್ಕದಲ್ಲಿ ಇದಾವಲ್ಲ, ಇವೆಲ್ಲ ಒಂದು 3 ತೊಲ 3.5 ಇಷ್ಟಿಷ್ಟು ಇದ್ವು. ಲಾಂಗ್ ಚೈನ್ಸ್ ಅಂತೂ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಡಿಸೈನ್ಸ್ ಬಂದಿತ್ತು, ನೀವು ನೋಡ್ತಾ ಇರ್ಬೋದು. ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಸೆಟ್ಟು. ನಾನು ಹಾಗೆ ನೋಡ್ತಾ ಇದ್ದೆ, ಹೋದಾಗ್ಲೆಲ್ಲ ನಾನು ವೇರ್ ಮಾಡಿ ನೋಡ್ತೀನಿ, ನೋಡಿ ಮೇಡಮ್ ಅಂತ ಹೇಳ್ತಾರೆ. ಬಿಕಾಸ್ ಇಷ್ಟ ಆದರೆ ತಗೊಳ್ಳೋ ಪ್ಲಾನ್ ಮಾಡೋಣ ಅಂತೇಳಿ ನಾನು ವೇರ್ ಮಾಡಿ ಕೂಡ ನೋಡ್ತಾ ಇದ್ದೆ. ಈ ನೆಕ್ಲೆಸ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು, ಹಾಗಾಗಿ ವೇರ್ ಮಾಡಿ ನೋಡ್ತಾ ಇದ್ದೀನಿ ಈ ನೆಕ್ಲೆಸ್ಸು. ಫ್ರೆಂಡ್ಸ್, ಈ ನೆಕ್ಲೆಸ್ ಬಂದ್ಬಿಟ್ಟು 25% ಮೇಕಿಂಗ್ ಚಾರ್ಜಸ್ ಇದೆ. ಹಾಗೆ ಇದ್ರ ವೆಯ್ಟ್ ಬಂದ್ಬಿಟ್ಟು ಜಸ್ಟ್ 28 ಗ್ರಾಮ್ಸ್ ಆರ್ 29 ಗ್ರಾಮ್ಸ್ ಇತ್ತು. ಅಂದ್ರೆ 3 ತೊಲದ ಒಳಗಡೆನೆ ಇದೆ ಈ ನೆಕ್ಲೆಸ್. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಈ ನೆಕ್ಲೆಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದ್ರ ಮೇಲ್ಗಡೆ ಇರ್ತಕ್ಕಂಥ ಪಿಕಾಕ್ ಡಿಸೈನ್ ಆಗಿರಬಹುದು, ಹಾಗೆ ಅದ್ರ ಮೇಲ್ಗಡೆ ಇರೋದು ಸ್ಟೋನ್ಸ್ ಅಲ್ಲ, ಪಿಂಕ್ ಅಂಡ್ ವೈಟ್ ಕಲರ್ ಏನ್ ಬಂದಿದೆ ಅದೆಲ್ಲ ಸ್ಟೋನ್ಸ್ ಅಲ್ಲ, ಅದನ್ನು ಸಹ ವರ್ಕ್ ಅಂತಾನೆ ಹೇಳಿದ್ರು. ಅಂಡ್ ಅದಕ್ಕೆಲ್ಲ ಏನ್ ಚಾರ್ಜಸ್ ಎಕ್ಸ್ಟ್ರಾ ಇರೋದಿಲ್ಲ, ಅದ್ರದ್ದೆಲ್ಲ ಲೆಸ್ ಆಗುತ್ತೆ. ಜಸ್ಟ್ 30 ಗ್ರಾಮ್ಸ್ ಒಳಗಡೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ ಇನ್ ನೆಕ್ಲೆಸ್ ಸಿಗುತ್ತೆ ಅಂದ್ರೆ ನಿಜವಾಗ್ಲೂ. ಅಂಡ್ ಇದು ಒಂದೇ ಹಾಕೋಬಹುದು, ಡ್ರೆಸ್ಸಿಗಾದ್ರೂ ಹಾಕೋಬಹುದು, ಸ್ಯಾರೀಸಿಗೆ ಹಾಕೋಬಹುದು, ಅಥವಾ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಹಾಗೆ ರೇಷ್ಮೆ ಸೀರೆಗಳಿಗೆಲ್ಲ ಇದೊಂದು ನೆಕ್ಲೆಸ್ ಹಾಕೊಂಡ್ಬಿಟ್ಟು ಇದ್ರ ಸೆಟ್ ಇಯರಿಂಗ್ಸ್ ಹಾಕೊಂಡ್ಬಿಟ್ರೆ ಸೂಪರ್ ಆಗಿ ಕಾಣುತ್ತೆ. ಇನ್ನೇನು ಬೇಡ, ಅಷ್ಟು ಲಕ್ಷಣವಾಗಿ ಕಾಣ್ತಾರೆ ಹೆಣ್ಮಕ್ಳು ಅಂತಾನೆ ಹೇಳ್ಬೋದು. ಈ ತರದ್ದು ಜ್ಯುವೆಲರೀಸ್ ಎಲ್ಲ ನೀವು ಸ್ಕೀಮಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಸ್ಕೀಮಲ್ಲಿ 18% ಅಷ್ಟು ಮೇಕಿಂಗ್ ಚಾರ್ಜಸ್ ಲೆಸ್ ಆಗುತ್ತೆ. ಇನ್ನು ಉಳಿದಿರೋ ಒಂದು 5-6% ಮೇಕಿಂಗ್ ಚಾರ್ಜಸ್ ಪೇ ಮಾಡಿದ್ರೆ ಸಾಕು. ಹಾಗೆ ನಿಮಗೆ ತುಂಬಾನೇ ಬರ್ಡನ್ ಅಂತೇಳಿ ಅನ್ಸೋದಿಲ್ಲ. ಹಾಗೆ ಈ ನೆಕ್ಲೆಸ್ ಬಂದ್ಬಿಟ್ಟು 30 ಗ್ರಾಮ್ಸ್ 3 ತೊಲ ಇದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದನ್ನು ಸಹ ಅಷ್ಟೇ ಲೈಟ್ ವೆಯ್ಟ್ ಅಲ್ಲಿ ಜಾಸ್ತಿ ದೊಡ್ಡದಾಗಿ ಕಾಣುವಂತಹ ಜ್ಯುವೆಲರಿ. ಗ್ರೀನ್ ಕಲರ್ ಬೀಡ್ ಬಂದಿರೋದ್ರಿಂದ ಲಕ್ಷ್ಮಿ ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ಅಲ್ಲ, ತುಂಬಾ ಲಕ್ಷಣವಾಗಿ ಕಾಣುತ್ತೆ ಇದು ಹೆಣ್ಮಕ್ಳಿಗೆ. ಇದನ್ನು ಸಹ ವೇರ್ ಮಾಡಿದೆ. ನನ್ಗೆ ಇದಕ್ಕಿನ ಇದ್ರ ಹಿಂದ್ಗಡೆ ವೇರ್ ಮಾಡಿರೋ ನೆಕ್ಲೆಸ್ ನನಗ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಸೊ ಇದನ್ನು ಸಹ ಚೆನ್ನಾಗಿದೆ. ಓಕೆ ನನಗೆ ಓಕೆ ಅನ್ನಿಸ್ತು ಅಷ್ಟೇ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಈ ಡಿಸೈನು ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಸೊ ಆದ್ರೂ ಇಷ್ಟು ಕಡಿಮೆ ಗ್ರಾಮ್ಸ್ಗೆ ಇಷ್ಟು ಚೆನ್ನಾಗಿರೋ ಜ್ಯುವೆಲರೀಸ್ ಇದೆ ಇಲ್ಲಿ ಕಲೆಕ್ಷನ್ಸ್. ಹಾಗೆ ಇದು ಒಂದು ಸೆಟ್ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ ಲೇಟೆಸ್ಟ್ ಆಗಿ ಬಂದಿದೆ. ಇಷ್ಟು ದಿನ ನಾನು ಈ ಜ್ಯುವೆಲರಿ ಸೆಟ್ ನಾನು ನೋಡೇ ಇಲ್ಲ, ಇದು ಹೊಸದಾಗಿ ಬಂದಿದೆ ಅಂತೆ ಡಿಸೈನು. ಇದರಲ್ಲಿ ನನಗೆ ಲಾಂಗ್ ಚೈನ್ ಇದೆ ಅಲ್ವಾ, ಇದು ತುಂಬಾ ಇಷ್ಟ ಆಯ್ತು. ಈ ಲಾಂಗ್ ಚೈನ್ ಇದೆ ಅಲ್ಲ, ಇದು ಒಂದು ಹಾಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಗ್ರಾಮ್ಸ್ ಎಲ್ಲ ನಾನು ಕೇಳಿಲ್ಲ, ಇದು 5 ತೊಲದ ಒಳಗಡೆನೆ ಇದೆ ಐ ಥಿಂಕ್, ಅಷ್ಟೇ ಇರುತ್ತೆ ಅದು. ನಾನು ಚೋಕರ್ ತಗೋಬೇಕಿತ್ತು, ಸದ್ಯದ್ರಲ್ಲಿ ಚೋಕರ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಚೋಕರ್ ನೋಡೋಣ ಅಂತೇಳಿ ಹೋಗಿದ್ದೆ. ಇಷ್ಟು ದೊಡ್ಡ ಚೋಕರ್ಸ್ ಇದೆ ಇಲ್ಲಿ. ನನ್ಗಂತೂ ಇಷ್ಟು ಹೆವಿ ಚೋಕರ್ಸ್ ಯಾರಪ್ಪ ಹಾಕೊಳ್ತಾರೆ, ಈ ತರ ಚೋಕರ್ಸ್ ಹಾಕೊಳ್ಳೋರು ಇದಾರಾ ಅಂತ ಅನಿಸ್ಬಿಟ್ಟು. ಅಷ್ಟೊಂದು ಹೆವಿ ನನ್ಗೆಲ್ಲ ಇಷ್ಟ ಆಗಲ್ಲ. ನನ್ಗೆ ಸಿಂಪಲ್ ಅಂಡ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಜ್ಯುವೆಲರೀಸ್ ಎಲ್ಲ ತುಂಬಾ ದೊಡ್ಡ ಜ್ಯುವೆಲರೀಸ್ ಎಲ್ಲ ನನ್ಗೆ ಒಂಚೂರು ಇಷ್ಟ ಆಗಲ್ಲ. ಹಾಗೆ ಮೆನ್ಸ್ ಅಂಡ್ ವುಮೆನ್ಸ್ ಇಂದು ಗೋಲ್ಡ್ ವಾಚಸ್ ಇತ್ತು, ಅವೆಲ್ಲ ಜಸ್ಟ್ 25 ಗ್ರಾಮ್ಸ್ ಒಳಗಡೆನೆ ಇದ್ವು ವಾಚಸ್. ಸೊ ಈ ಚೋಕರ್ ನೋಡಿದ್ರೆ ಅದರಲ್ಲೂ ಒಂದು ಸಿಂಪಲ್ ಆಗಿರೋ ತಕ್ಕೊಟ್ರು. ಇದು ಬಂದ್ಬಿಟ್ಟು 3 ತೊಲ ಇದೆ, 30 ಗ್ರಾಮ್ಸ್ ಅಷ್ಟೇ. ಇಷ್ಟೊಂದು ದೊಡ್ಡದಾಗಿದೆ. ಅಯ್ಯೋ ಇದು ನೋಡ್ಬಿಟ್ಟು ನಾನು ಒಂದು 50 ಗ್ರಾಮ್ ಮೇಲೇನೆ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೆ, ಬಟ್ 30 ಗ್ರಾಮ್ಸ್ ಅಷ್ಟೇ. ಇದು 32 ಗ್ರಾಮ್ಸ್ ಇದೆ ಈ ಚೋಕರ್. ಇಷ್ಟು ಕಡಿಮೆ ವೆಯ್ಟ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಚೋಕರ್ಸ್ ಇದಾವೆ. ಅಂಡ್ ಅದ್ರ ಫಿನಿಶಿಂಗ್ ಲಕ್ಷ್ಮಿ ಬಂದಿದೆ, ಎಷ್ಟು ಚೆನ್ನಾಗಿದೆ ಡಿಸೈನ್, ಮಾತ್ರ ಸೂಪರ್ ಆಗಿದೆ. ಅಂಡ್ ಇದ್ರ ಸೆಟ್ ಇಯರಿಂಗ್ಸ್ ಇದೆ ಅಲ್ಲ, ಸೆಟ್ ಅಲ್ಲ, ಇದು ಸುಮ್ಮನೆ ಇಟ್ಟಿದ್ದಾರೆ. ಇದು 4 ಗ್ರಾಮ್ಸ್ ಇತ್ತು. ಹಾಗೆ ಚೋಕರ್ನ ಟ್ರೈ ಮಾಡೋಣ, ನೋಡೋಣ. ನನಗೆ ಚೋಕರ್ಸ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೊಳ್ತಾ ಇದ್ದೆ ಮನ್ಸಲ್ಲಿ ಯಾವಾಗ್ಲೂ, ಬಟ್ ಹಾಕೊಂಡು ನೋಡಿದ್ಮೇಲೆ ಗೊತ್ತಾಗಿದ್ದು ಚೋಕರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ನಾನು ನನ್ನ ತಂಗಿ ಅನ್ಕೊಳ್ತಾ ಇದ್ವಿ, ಅಕ್ಕ ಇಬ್ರಿಂದ ಒಂದು ಚೋಕರ್ ತಗೊಳ್ಳೋಣ ಅಂತ ಹೇಳಿ ನನ್ನ ತಂಗಿ ಹೇಳ್ತಾ ಇದ್ಲು. ಇಬ್ರಿಗೂ ಒಂದೊಂದು ಬೇಡ, ಇಬ್ರಿಂದ ಒಂದಿದ್ರೆ ಸಾಕು.
ಬೇಡ ಒಂದೇ ಸಾಕು, ಬೇರೆ ಥರ ಜ್ಯುವೆಲರಿ ತೊಗೊಳ್ಳೋಣ, ಚೋಕರು ಒಂದು ಇರಬೇಕು, ಇವಾಗ ಟ್ರೆಂಡಿಂಗಲ್ಲಿ ಇದೆ ಅಂತೇಳಿ ನನಗೆ ನಿಜವಾಗ್ಲೂ ಈ ಚೋಕರ್ ತುಂಬ ಇಷ್ಟ ಆಯಿತು. ನೋಡ್ಕೊಂಡ್ಬಿಟ್ಟು ಹಾಗೆ ಹೊರಟ್ವಿ. ಇನ್ನೇನು ಟೈಮ್ ಆಗಿತ್ತು ಅಂತೇಳಿ, ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಇವಾಗ ಮಾರ್ಕೆಟಿಗೆ ಬಂದ್ವಿ. ನನಗಂತೂ ಮಾರ್ಕೆಟಿಗೆ ಹೋಗೋಕೆ ನಿಜವಾಗ್ಲೂ ಇಷ್ಟ ಆಗಲ್ಲ, ನಮ್ಮ ಮಮ್ಮಿ ಡ್ಯಾಡಿನೇ ಹೋಗೋದು. ಸೊ ಅಲ್ಲೇ ಶಾಂತಲಾ ಶಾಪ್ ಇತ್ತು, ಅದರಲ್ಲಿ 50% to 30% ಡಿಸ್ಕೌಂಟ್ ಅಂತೇಳಿ ಹಾಕಿದ್ರು. ನೋಡೋಣ ಯಾಕೋ ಇಷ್ಟೊಂದು ಡಿಸ್ಕೌಂಟ್ ಕೊಟ್ಟಿದ್ದಾರಲ್ಲ ಅಂತ ನೋಡಿದ್ವಿ. ಬಟ್ ಎಲ್ಲದಕ್ಕೂ ಅಲ್ಲ, ಜಸ್ಟ್ ಕೆಲವೊಂದು ಸೆಲೆಕ್ಟೆಡ್ ಐಟಮ್ಸ್ ಅಷ್ಟೇ ಅಂತ ಹೇಳಿದರು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸುಮ್ಮನೆ ಹಳೆ ಸ್ಯಾರಿಗಳಿಗೆಲ್ಲ ಡಿಸ್ಕೌಂಟ್ ಹಾಕಿದ್ರು. ನನಗೆ BSCನೇ ಇಷ್ಟ ಆಗುತ್ತೆ ಶಾಂತಲಾ ಕಂಪೇರ್ ಮಾಡಿದರೆ. ತುಂಬ ಜನಕ್ಕೆ ಶಾಂತಲಾ ಇಷ್ಟ ಆಗುತ್ತೆ, ಬಟ್ ನನಗೆ BSC ಎಕ್ಸ್ಕ್ಲೂಸಿವ್ ಅಲ್ಲೇ ನನಗೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗೋದು. ಬಟ್ ನನ್ನ ಮದುವೆ ಸೀರೆಗಳನ್ನ ನಾನು ಶಾಂತಲಾದಲ್ಲೇ ಪರ್ಚೇಸ್ ಆಗಿದ್ದು, ಹೇಳೋಕ್ಕಾಗೋದಿಲ್ಲ. ಇದು ಬಂದುಬಿಟ್ಟು ಓಲ್ಡ್ ಶಾಂತಲಾ, ನನಗೆ ಅಲ್ಲೊಂದು ನ್ಯೂ ಶಾಂತಲಾ ಇದೆ, ಅಲ್ಲಿ ಇಷ್ಟ ಆಗ್ತವೆ. ಆ್ಯಂಡ್ ಈಗ ವೆಜಿಟೇಬಲ್ಸ್ ಪರ್ಚೇಸ್ ಮಾಡೋಕ್ಕಂತ ಬಂದ್ವಿ. ಸುಮ್ಮನೆ ಹೋಲ್ಸೇಲ್ ರೇಟ್ ಅಂತ ಹೇಳ್ತಾರೆ ಅಷ್ಟೇ, ಇಲ್ಲೆಲ್ಲ ಅಷ್ಟೇ ರೇಟ್ ಇತ್ತು, ನಮ್ಮೂರಲ್ಲಿ ಸಿಗುತ್ತಲ್ಲ ಅಷ್ಟೇ ಇತ್ತು. ಬಟ್ ಒಂಚೂರು ಕಡಿಮೆ ಇತ್ತು ಅಷ್ಟೇ. ನಮ್ಮ ಮಮ್ಮಿ ಅವ್ರ ಸ್ಕೂಲಿಗೆ ಅಂತೇಳಿ 2 ಬ್ಯಾಗ್ ತರಕಾರಿ ತೊಗೊಂಡ್ಬಿಟ್ರು. ಅಷ್ಟೊಂದು ತರಕಾರಿಗಳು ತೊಗೊಂಡ್ರು. ಸೊ ಅದಾದಮೇಲೆ ನಾನು ನನಗೇನು ಬೇಕು ತೊಗೊಂಡು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ಈ ಡ್ರೈ ಫ್ರೂಟ್ ಶಾಪ್ ಹೋಲ್ಸೇಲ್ ಅಂಗಡಿ ದಾವಣಗೆರೆಯಲ್ಲಿ ಅಂತ ಹೇಳ್ತಾರೆ, ಬಟ್ ನನಗೇನು ಹೋಲ್ಸೇಲ್ ಅಂತ ಅನಿಸ್ಲಿಲ್ಲ. ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಇದಕ್ಕಿಂತ ಕಡಿಮೆ ರೇಟಿಗೆ ತೊಗೊಂಬಂದ್ವಿ. ಯಾರೋ ಹೇಳಿದರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಷ್ಟೊಂದು ಚೀಪಿಗೇನು ಸಿಗಲ್ಲ ಅಂತ. ನಿಜವಾಗ್ಲೂ ಅಲ್ಲಿ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೀಪ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಡ್ರೈ ಫ್ರೂಟ್ ಸಿಕ್ಕಿತ್ತು ನಮಗೆ. ಸೊ ನಾನು ಈಗ ಏನೇನು ತೊಗೊಂಬಂದಿದ್ದೀನಿ ಅಂದರೆ ಒಂದು 1/2 kg ಡೇಟ್ಸ್ ತೊಗೊಂಬಂದಿದ್ದೀನಿ. ಬಿಕಾಸ್ ಶ್ರಾವಣ ಅಲ್ಲ, ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತೇಳಿ. ಅದು ಬೈ 1 get 1 ಇತ್ತು, ಹಾಗಾಗಿ 1/2 kgಗೆ 1/2 kg ಡೇಟ್ಸು ಫ್ರೀ, 175 rupees ಇದು. ಹಾಗೆ ಒಂದು 1/2 kg ಕ್ಯಾಶ್ಯೂ ನಟ್ಸ್ ತೊಗೊಂಡೆ, ಒಂದು 1/2 kg ಬಾದಾಮ್ ತೊಗೊಂಡೆ, ಹಾಗೆ ವಾಲ್ನಟ್ಸ್ ತೊಗೊಂಡೆ, ಹಾಗೆ ಒಣ ದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮನೇಲಿ ಸ್ವಲ್ಪ ಇತ್ತು, ಹಾಗೆ ಅದಕ್ಕಾಗಿ ಅದನ್ನ ಸ್ವಲ್ಪ ತೊಗೊಂಡೆ. ಆ್ಯಂಡ್ ಚಿಯಾ ಸೀಡ್ಸ್ ಆ್ಯಂಡ್ ಸಬ್ಜಾ ಸೀಡ್ಸ್ ತೊಗೊಂಡೆ. ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಳ್ಳೋದನ್ನು ಮರ್ತೇ ಬಿಟ್ಟೆ. ಸೊ ಇಟ್ಸ್ ಓಕೆ, ಮತ್ತೆ ಹೋದಾಗ ತೊಗೊಂಬರೋಣ ಅಂತೇಳಿ ಸುಮ್ಮನಾಗ್ಬಿಟ್ಟೆ ನಾನು. ಇದೆಲ್ಲ ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನೆಕ್ಸ್ಟ್ ವಿಡಿಯೋಸ್ ಮಿಸ್ ಆಗಲ್ಲ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.